ಶ್ರೀ ಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ. ಆನೇಕಲ್ ತಾಲೂಕಿನ ತಟ್ಟಣಹಳ್ಳಿ ಶ್ರೀ ಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವವು ಅತ್ಯಂತ ವೈಭವದಿಂದ ಮತ್ತು ಭಕ್ತಿಪೂರ್ವಕವಾಗಿ ನೆರೆಯಿತು. ದಿನಾಂಕ 6/5/2026 ಮತ್ತು 7/5/2026 ಶುಭ ದಿನಗಳಂದು ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಸಡಗರ ಮನೆ ಮಾಡಿತ್ತು. ಮಹಾಗಣಪತಿ ಪೂಜೆ, ಗಂಗೆ ಪೂಜೆ ಹಾಗೂ ವಿವಿಧ ಹೋಮ ಹವನಗಳು ಭಕ್ತಿಭಾವದಿಂದ ನೆರವೇರಿದವು. ಶಾಸ್ತ್ರೋತ್ರವಾಗಿ ಪೂರ್ಣಾಹುತಿ, ಕುಂಭಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕಗಳನ್ನು ನಡೆಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ 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 ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀಮದ್ ಗುಮ್ಲಾಪುರ ಸಂಸ್ಥಾನ ಮಠ ಹಾಗೂ ಶ್ರೀ 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 ಪಟ್ಟದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀಮದ್ ರಾಜಪುರ ಸಂಸ್ಥಾನ ಮಠ ಸ್ವಾಮೀಜಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಭಕ್ತಾದಿಗಳಿಗೆ ಆಶೀರ್ವಚನವನ್ನು ನೀಡಿದರು. ಭಕ್ತಾದಿಗಳ ಜಯಘೋಷದ ನಡುವೆ ಸ್ವಾಮಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ಮಹಾಪ್ರಸಾದ ವಿನಿಯೋಗ ನಡೆಯಿತು. ಈ ಮಂಗಳಕರ ಕಾರ್ಯಕ್ರಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಸೇವಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ಊರಿನ ಮುಖಂಡರು, ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. देहि में श्रियं देहि में अव्यवाहन अच्युत गोविंद कृष्ण ऋषिकेशो दक्षिणाग्रे नमः वहनिर्याय महावेति
ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವರ ಪ್ರೀತ್ಯರ್ಥ ಮೋಡಿ. ಗುರುಮೂರ್ತಿ ಯಲ್ಲಮ್ಮ ದೇವರ ಪ್ರೀತ್ಯರ್ಥ ಐಗಿರಿ ನಂದಿನಿ.
ಕರ್ತೆ ಬ್ರಹ್ಮ ಮುರಾರೀಶ್ವರ ಮುನೇಶ್ವರ ಸ್ವಾಮಿ ದೇವರ ಪ್ರೇಯತೆ ಚೆಲ್ಲಿದರು ಮಲ್ಲಿಗೆಯ आपको చేపిస్తా ना भवन्तो मनोवाञ्छा फलसिद्धिरस्तु ఇద్దరు వస్తారు ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ರಾಜಾಪುರ ವೀರಸಿಂಹಾಸನ ಮಠ ಹಾಗೂ ಚರ್ಚಲ ಬ್ರಹ್ಮ ಶ್ರೀ ಶ್ರೀ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಕುಂಬಳಾಪುರ ಮಠ ಇಬ್ಬರು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದಾರೆ. ಒಂದೆರಡು ಆಶೀರ್ವಚನ ಹೇಳಬೇಕು ಅಂತ ನಾನು ಮೊದಲಿಗೆ ಕುಂಬಳಾಪುರ ಕೂಡ ಕಾರ್ಯಕ್ರಮ ನಡೀತಾ ಇದೆ. ಅವರಲ್ಲಿ ಈ ಕಾರ್ಯಕ್ರಮದ ಪೂರ್ವಕವಾದ ದೇವತಾ ಚಿತ್ತಾರೆ ಉತ್ಸವಗೊಳ್ತಿದ್ದಾರೆ. ಮಧ್ಯದಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ವೀರಭದ್ರ ಸ್ವಾಮಿ ಕಾಡುವುದರ ಎಲ್ಲ ಕಾರ್ಯಗಳಿಗೆ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ.
ದುಂಬಿ ಪ್ರಚೋದಯಾತ್ ನಮಃ ಸೂರ್ಯಾಯ ದಂಗಾಯ ಮಂಗಳಾಯ ಬುಧಾಯ ಚ ಪಂಚಮಗುಂ ಹೋತ ಹವಂ ಸಂತಂ ಪ್ರಿಯಾಯ ವಹಿದವತ ಹೋತ ಹವೈ ನಾಮೈಷಃ ಕ್ಷಪ್ರಿಯಾಯ ವೈ ದೇವಾ ಪ್ರವೇದ ವೈ ನೇನೆ ದಿಷ್ಟಗುಂ ಹೋತ ಪ್ರತ್ಯಶ್ರೌಷಿ ರಜತೆ ಸ್ಮಾನ್ನು ವೈ ನಾಗಶ್ಚತುರ್ಹೋತಾರೈತ್ಯಾಜಕ್ಷತೆ ತಸ್ಮಾದ್ ದೃಷ್ಟೋಷಃ ಪುತ್ರಾಣಾಗಂ मुनेश्वर स्वामी के ओम शांति शांति नमस्तेवाय त्वमेव प्रत्यक्षं ब्रह्मासि ओम शांति 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 समस्ता सुखिनो भवन्तु भवन्तु सकल ದಯವಿಟ್ಟು ಯಾರು ನೋವು ಮಾಡ್ಕೋಬೇಡಿ. ಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೆಂದ ಆದಿಯಲ್ಲಿ ತಟ್ನಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದೇವರ ಪಾದಕ್ಕೆ ಸ್ಮರಿಸುತ್ತಾ ಹಾಗೂ ಆನೇಕಲ್ ತಾಲೂಕು ತಟ್ನಳ್ಳಿಯಲ್ಲಿ ಆದಿಯಿಂದ ನೆಚ್ಚಿತ ಶ್ರೀ ಮುನೇಶ್ವರ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ವಿಮಾನ ಗೋಪುರ ಪ್ರತಿಷ್ಠಾಪನೆ ಮತ್ತು ಬಿಂಬ ಕಲಶ ಪ್ರತಿಷ್ಠಾಪನೆ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಾಜಾಪುರ ಸಂಸ್ಥಾನ ಮಠದ ಪಟ್ಟದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಪಾದಮುಟ್ಟು, ಅದೇ ರೀತಿಯಲ್ಲಿ ಆನೇಕಲ್ಲಿನ ವೇಗಮ ಆಗದಂಡಾಗಿರ್ತಕ್ಕಂಥ ಸೀತಾರಾಮ ಶಾಸ್ತ್ರಿಗಳವರ ಆಗಮನದಲ್ಲಿ ತಟ್ನಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಮುನೇಶ್ವರ ಸ್ವಾಮಿಯ ಸೇವಾ ಟ್ರಸ್ಟಿನ ಸಮಿತಿಯ ಪಾದಾಧಿಕಾರಿಗಳನ್ನೆಲ್ಲಕೊಂಡು ಮತ್ತು ಭಕ್ತಾದಿಗಳನ್ನು ಸೇರಿ ಈ ದೇವಸ್ಥಾನ ನೂತನವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಅಂಗವಾಗಿ ಈ ಕಾರ್ಯಕ್ರಮ ಕೂಡ 2 ದಿನಗಳ ಕಾಲ ಹೋಮ ಯಾಗಾದಿಗಳಿಂದ ಪ್ರತಿಷ್ಠಾಪನೆ ನಡೆದಿದೆ. ಅದು ಇವತ್ತು 7ನೇ ತಾರೀಕು ಗುರುವಾರ ಬೆಳಗ್ಗೆ ಪ್ರತಿಷ್ಠಾಪನೆ ಆಗಿ ಮಧ್ಯಾಹ್ನ 12:30ವರೆಗೆ ಮಹಾಮಂಗಳಾರತಿ ಪೂರ್ಣಾವತಿ ಎಲ್ಲ ಆಗಿದೆ. ಅದರ ಅಂಗವಾಗಿ ಎಲ್ಲ ಕೂಡ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ತನು ಮನ ಧನ ಸಹಾಯ ನೀಡಿದಂಥ ಎಲ್ಲ ಭಕ್ತಾದಿಗಳು ಆ ದೇವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿದೆ. ಎಲ್ರಿಗೂ ಆಶೀರ್ವದಿಸಿ ಒಂದೆರಡು ಮುಗಿಸಿ ಲೋಕ್ಯ ಸಂಪ್ರದಾಯಕ್ಕೆ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಬ್ರಹ್ಮ ನಮಃ. ಆನೇಕಲ್ ತಾಲೂಕಿನ ತಟನಲ್ಲಿ ನಡೆಸುವಂತಹ ಶ್ರೀ ಮುನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ ಅತ್ಯಂತ ವೈಭವ ರೀತಿ ನೆರವೇರಿದೆ. ಗುಮ್ಮಲಪ್ಪನ ಪೂಜ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮನಿಸಿ ಎಲ್ಲರನ್ನೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ವಿಶೇಷವಾಗಿ ಈ ಗ್ರಾಮದ ಎಲ್ಲ ಮುನೇಶ್ವರ ಸ್ವಾಮಿಯ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು, ಗ್ರಾಮದ ಎಲ್ಲ ಹಿರಿಯರು, ಭಕ್ತರು ಅತ್ಯಂತ ವೈಭವ ರೀತಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಆ ಭಗವಂತನ ಆಶೀರ್ವಾದ ಎಲ್ಲರೂ ಕೂಡ ಪಡ್ಕೊಳ್ತಾ ಇದ್ದಾರೆ. ಎಲ್ರಿಗೂ ಭಗವಂತ ಆಯಸ್ಸು, ಆರೋಗ್ಯ, ಸುಖ ಶಾಂತಿ ಶಿವರಾಯ ನಮಃ. ಮುನೇಶ್ವರ ಸ್ವಾಮಿ ದೇವಸ್ಥಾನ ತಟ್ಟನಹಳ್ಳಿಯ ಪ್ರಾಚೀನ ದೇವಸ್ಥಾನ. ಇದು ನಮ್ಮ ಗ್ರಾಮದ
ಪ್ರಮುಖವಾದ ಒಂದು ದೇವಸ್ಥಾನ. ಒಂದು ಚಿಕ್ಕ ಕಲ್ಲು ಮಂಟಪದಲ್ಲಿ ಈ ದೇವಸ್ಥಾನವನ್ನು ಬಹಳ ಮಹಿಮಾನ್ವಿತವಾಗಿ ಬಹಳ ಪವಾಡಗಳನ್ನು ಮೆರೆದಂಥ ಒಂದು ದೇವಸ್ಥಾನ ಇದು. ಇದು ಬಹಳ ಪ್ರಾಚೀನವಾದ ದೇವಸ್ಥಾನ. ಇದನ್ನು ನಿರ್ಮಾಣ ಯಾರು ಮಾಡಿದ್ರು? ಸ್ವಯಂ ಉದ್ಭವವಾಗಿರ್ತಕ್ಕಂಥ ಒಂದು ಕಲ್ಲಿನ ಮೂರ್ತಿ. ನಂತರ ಅದಕ್ಕೆ ಒಂದು ಮೂರ್ತಿ ರೂಪವನ್ನು ಕೊಟ್ಟು ಪ್ರತಿಷ್ಠಾಪಿಸಿ ಪೂಜೆ ನಡೆಸಲಾಗ್ತಾ ಇತ್ತು. ಆದರೆ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ದೇವಸ್ಥಾನವನ್ನು ಗ್ರಾಮದ ಯುವಕರು ಹಿರಿಯರಾದಂಥ ನಾರಾಯಣಪ್ಪನವರ ಮಾರ್ಗದರ್ಶನದಲ್ಲಿ ಕೇವಲ 1 ತಿಂಗಳಲ್ಲಿ ಈ ದೇವಸ್ಥಾನ ಸಿದ್ಧ ಮಾಡಬೇಕು, 4 ಕಾಲಿನ ಕಲ್ಲು ಮಂಟಪದಲ್ಲಿ ನಿಲ್ಲಿಸಿ ಇದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವರು ಪ್ರಯತ್ನ ಪಟ್ಟರು. ಆದರೆ ಸ್ವಾಮಿಯ ಆಶೀರ್ವಾದ ಒಂದು ಭವ್ಯವಾದ ಒಂದು ದೇವಾಲಯ ನಿರ್ಮಾಣಕ್ಕೆ ಇವತ್ತು ಸಾಕ್ಷೀಭೂತವಾಗಿದೆ. ಗ್ರಾಮದ ಹಲವಾರು ಗ್ರಾಮಸ್ಥರು, ದಾನಿಗಳು ಇವರೆಲ್ಲರೂ ಸೇರಿ ಒಂದು ಅದ್ಭುತವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ವೇದಬ್ರಹ್ಮ ಶ್ರೀ ನಮ್ಮ ಸೀತಾರಾಮ ಶಾಸ್ತ್ರಿಗಳ ಆಗಮಿಕ ತಂಡ, ಕುಮಲಾಪುರ ಹಿರೇಮಠದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು, ರಾಜಾಪುರ ವೀರಸಿಂಹಾಸನ ಮಠದ ಶ್ರೀ ಡಾಕ್ಟರ್ ರಾಜೇಶ್ವರ ಮಹಾಸ್ವಾಮಿಗಳ ದಿವ್ಯ ನೇತೃತ್ವದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಮೂಡಿ ಬಂದಿದೆ. ಶ್ರೀ ಮುನೇಶ್ವರ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೂ, ಎಲ್ಲ ದಾನಿಗಳಿಗೂ, ಸಮಸ್ತ ತಟ್ಟನಹಳ್ಳಿಯ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಆಶೀರ್ವಾದವನ್ನು ಮಾಡಿ ಸುಭಿಕ್ಷೆ ಮತ್ತು ಸರ್ವಜನರಿಗೂ ಹಿತವನ್ನು ಮಾಡಲಿ ಅಂತ ಹೇಳಿ ಈ ದಿನ ಈ ಶುಭ ದಿನ ಪ್ರಾರ್ಥಿಸ್ತಾ ಇದ್ದೀನಿ. ಧನ್ಯವಾದಗಳು. ತಟ್ಟನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂತಹ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯ ಶಿಥಿಲಗೊಂಡಂತಹ ಕಾರಣದಿಂದ ಗ್ರಾಮಸ್ಥರ ಎಲ್ಲ ಒಂದು ನೆರವಿನೊಂದಿಗೆ, ಎಲ್ಲ ಭಕ್ತಾದಿಗಳ ನೆರವಿನೊಂದಿಗೆ ನೂತನವಾಗಿರ್ತಕ್ಕಂತಹ ದೇವಾಲಯವನ್ನು ನಿರ್ಮಾಣ ಮಾಡಿ ನೂತನ ವಿಗ್ರಹವನ್ನು ತೆಗೆದುಕೊಂಡು ಬಂದು ಇವತ್ತಿನ ದಿವಸ ಈ ಒಂದು ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಕಾರ್ಯಕ್ರಮ 2 ದಿನಗಳ ಕಾಲ ಗ್ರಾಮಸ್ಥರ ನೆರವಿನಿಂದ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಯಿತು. ನಿನ್ನೆ ದಿವಸ ಬೆಳಗ್ಗೆ ವಿಶೇಷವಾಗಿ ಗಂಗೆ ಪೂಜೆ, ಗ್ರಾಮ ಪ್ರದಕ್ಷಿಣೆ, ಆಲಯ ಪ್ರವೇಶ ಮಾಡಿಕೊಂಡು ಮಹಾಗಣಪತಿ ಪೂಜೆ, ಸ್ವಸ್ತಿ ಪುಣ್ಯ, ದೇವನಾಂದಿ, ರಕ್ಷಾಬಂಧನ, ಪಂಚಗವ್ಯ ಮೇಳನ, ವೃತ್ಸಂಗ್ರಹಣ, ಅಂಕುರಾರ್ಪಣಾದಿಗಳನ್ನು ಮಾಡಿಕೊಂಡು ವಿಶೇಷವಾಗಿ ಮಹಾಗಣಪತಿ ಹೋಮ, ಆದಿತ್ಯಾದಿ ನವಗ್ರಹ ಹೋಮ, ಕುಂಭಕ್ಕೆ ಕ್ಷೀರಾದಿವಾಸ, ಜಲಾದಿವಾಸ ಇತ್ಯಾದಿ ಪೂಜೆಗಳನ್ನೆಲ್ಲ ಮಾಡಿದ್ವಿ. ಅದೇ ರೀತಿಯಾಗಿ ನನ್ನ ದಿವಸ ಸಾಯಂಕಾಲ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ಅಧಿವಾಸ ಪೂಜೆಯನ್ನು ಮಾಡಿಕೊಂಡು ನವರತ್ನನ್ಯಾಸ, ಚಕ್ರಸ್ಥಾಪನೆ, ಅಷ್ಟಬಂಧನೆ ಎಲ್ಲ ಮಾಡಿಕೊಂಡು ಇವತ್ತಿನ ಬೆಳಗ್ಗೆ 10 ಗಂಟೆಗೆ ಶುಭ ಮುಹೂರ್ತದಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ನೇತ್ರೋನ್ಮೀಲನ, ಪ್ರಾಣ ಪ್ರತಿಷ್ಠಾಪನಾ, ಮಹಾಕುಂಭಾಭಿಷೇಕ ಕಾರ್ಯಕ್ರಮ ಇದೆಲ್ಲವೂ ಸಹ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ಗ್ರಾಮಸ್ಥರ ಒಂದು ನೆರವಿನಿಂದ ಮತ್ತು ಇಲ್ಲಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳು ಸಹ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ಸಹಕಾರ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಆನೇಕಲ್ ಸ್ಕಂದಗಣಪತಿ ದೇವಾಲಯದ ಪ್ರಧಾನಾರ್ಚಕರಾಗಿರ್ತಕ್ಕಂತಹ ವೇದಬ್ರಹ್ಮಶ್ರೀ ಸೀತಾರಾಮ ಶಾಸ್ತ್ರಿಗಳವರ ಒಂದು ಆಧ್ವರ್ಯದಲ್ಲಿ 2 ದಿನಗಳ ಕಾಲ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡ್ಕೊಂಡು ಬಂದಿರುತ್ತೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತಾದಿಗಳು ಸಹ ಆ ಒಂದು ಸ್ವಾಮಿ ಆಶೀರ್ವಾದದಿಂದ ಎಲ್ಲರಿಗೂ ಸುಖ ಸಂತೋಷ ಆಯುಷ್ಯ ಅಭಿವೃದ್ಧಿ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ.